ಭಾರತದ ಸಿರಿಧಾನ್ಯ ಪರಂಪರೆ ಸಾಂಪ್ರದಾಯಿಕ ಇದು ಪಿಲ್ಲುದು ಹಳೆಯ ಮನೆ. ಪಿಲ್ಲು ನಿಂದೇನ ಮನೆ ನೋಡಿ. ನಮ್ಮ ಮೇಡಮ್ ಅವರು ಅಲ್ಲಿ ನಿಂತವ್ರೆ, ಟೀ ಕಾಫಿ ಕೊಡ್ತವ್ರೆ. ಸೊ ನೋಡಿ ಗೈಸ್, ಇದು ಎಂಟ್ರೆನ್ಸು. ಇವತ್ತು ಭಾನುವಾರ, ತುಂಬ ಜನ ಇದ್ದಾರೆ. ಆದ್ರೂ ಕರೆಕ್ಟಾಗಿ ಅಲ್ಲಿ ಇದು ಫೋಟೋಶೂಟ್ ಮಾಡ್ಕೊಳಕ್ಕೆ ಬಿಡ್ತಾಯಿಲ್ಲ, ಫೋಟೋಗಳನ್ನೆಲ್ಲ ಎಡಿಟ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ತುಂಬ ಇದು ಮಾಡ್ತಾಯಿದ್ದಾರೆ. ಭಾನುವಾರ ಬೇರೆ ಇಲ್ಲಿ ಜನ ಇದ್ದಾರೆ ನೋಡಿ. ಅಲ್ಲಿ 2 ನಿಮಿಷ ನಿಂತ್ಕೊಂಡು ಫೋಟೋಶೂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಮುಂದೆ ಹೋಗಿ ಅಂತಾರೆ. ಮತ್ತು ಮುಂದೆ ಹೋದರೂ ಕೂಡ ಹಾಗೆ. ಸೊ ಇದು ದೇವಸ್ಥಾನ ಚಾಮುಂಡರಾಯದು. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನೋಡಿ, ಇಲ್ಲಿ ಎದುರುಗಡೆನೂ ಅಷ್ಟೇ ಮಾಡಿ ಹೆವಿ ಸೆಕೆ ಇದೆ. ನಮ್ಮಲ್ಲಿ ಹುಲ್ಲುಗಳೆಲ್ಲ ಅಷ್ಟು ಇದಾಗ್ತಾ ಇಲ್ಲ, ಅಷ್ಟು ತುಂಬ ಇದು ಮಾಡಿದ್ದಾರೆ. ಟೆಂಪಲ್ನೂ ಅಷ್ಟೇ. ಈ ಟೆಂಪಲ್ಲು ಫೋಟೋಶೂಟ್ ಮಾಡ್ಕೊಳಕ್ಕೆ ಬಿಡ್ತಾಯಿಲ್ಲ ಅವರು. ಹಿಂಗೆ ಅಲ್ಲಿ ಮುಂದೆ ಹೋಗಿ ಮಾಡ್ಕೊಳ್ಳಿ ಅಂತಾರೆ. ಬಟ್ ಆದ್ರೂ ಮುಂದ್ಗಡೆ ಹೋದರೂ ಕೂಡ ಅವರು ಅಲ್ಲಿ ಮುಂದ್ಗಡೆ ಹೋದ್ಮೇಲೆ ಇಲ್ಲ, ನೀವು ಅಲ್ಲಿ ಹಿಂದ್ಗಡೆನೇ ಮಾಡ್ಕೋಬೇಕಿತ್ತಪ್ಪ ಅಂತ ಹೇಳಿ ಹೇಳ್ತಾರೆ. ಇದು ಅಷ್ಟೇ ಆವಾಗಿನ ಕಾಲದ್ದು ಯಾರ್ಯಾರು ರಾಜರುಗಳು ಇದ್ದರು ಅವ್ರಗಳದ್ದೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸಿಟಿ ಫ್ಲವರ್ ಶೂಟು. ಬಟ್ ಇದನ್ನು ನೀವು ಫುಲ್ಲು ಎದುರುಗಡೆಯಿಂದ ಏನಾದರೂ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಅದಕ್ಕೆ ಇದು ಮಾಡಿದೆ. ಯಾಕಂದರೆ ಎದುರುಗಡೆ ಬ್ಯಾಕ್ ಸೈಡಲ್ಲಿ ತುಂಬ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಕ್ಲೀನಾಗಿ ಶೂಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಜನಗಳು ತುಂಬ ಇರೋದ್ರಿಂದ ಇವತ್ತು ಭಾನುವಾರ ಬೇರೆ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಅಷ್ಟು 2 ನಿಮಿಷಕ್ಕೆ ಹೊರಗಡೆ ಕಳಿಸ್ತಾ ಇದ್ದಾರೆ. ಅದೇ ಒಂದು ಇದು ನೋಡಿ. ಆಮೇಲೆ ಚಾಮುಂಡರಾಯದು ಬಾಹುಬಲಿ ಸ್ವಾಮಿ ಕೆತ್ತಿದ್ನಲ್ಲ ಶ್ರವಣಬೆಳಗೊಳದಲ್ಲಿ, ಅದನ್ನು ನೋಡೋಕ್ಕೆ ನೀವು ಮತ್ತೆ ಭಾರತದ ಸಿರಿಧಾನ್ಯ ಪರಂಪರೆ ಸಾಂಪ್ರದಾಯಿಕ ಶತಮಾನಗಳು ಸಿರಿಧಾನ್ಯ. ಆವಾಗ ಇದೇ ಥರ ಮನೆ ಮಾಡ್ತಾಯಿದ್ರು ಅಂತ ಅವ್ರು ಹೇಳ್ತಾ ಇರೋದು. ನೋಡಿ ಇದೆ ಹಳೆ ಕಾಲದಿಂದ. ನೋಡಿ ಗೈಸ್, ಇದು ಪಿಲ್ಲುದು ಹಳೆಯ ಮನೆ. ಪಿಲ್ಲು ನಿಂದೇನ ಮನೆ ನೋಡಿ ಗೈಸ್. ಲಾಲ್ಬಾಗಲ್ಲಿ ಫ್ಲವರ್ ಶೋದಲ್ಲಿ ಸ್ಪೆಷಲ್. ಸೊ ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ಸೊ ನೋಡಿ ಗೈಸ್, ಎತ್ತು ದನಗಳ ಇದೆ ಅಂತ. ಇದಕ್ಕೇನಂತಾರಲ್ಲ? ಹಾಂ, ಗಾಣ. ಎಸ್, ಕರೆಕ್ಟ್. ನೋಡಿ ಗದ್ದೆ ನಟಿ. ಇದು ಬಾವಿ ನೋಡಿ. ನಮ್ಮ ಹುಡುಗರು ಬಾರಿ ಫೋಟೋಶೂಟ್ ಮಾಡ್ಕೊಂಡು ಬಂದವ್ರೆ. ಹುಡುಗಿಯರು ನೋಡೋಕೆ ಸ್ಟೈಲಾಗಿ ರೆಡಿಯಾಗಿ ಬಂದವ್ರೆ. ಆದರೆ ಯಾವುದೋ ಹುಡುಗಿ ಬೀಳ್ತಿಲ್ಲ, ಅದೇ ಬೇಜಾರು ಪಾಪ ಅವರಿಗೆ. ಮೂರು ಕೊಡಪನ ನೀರ ಕೊಡೆ ಮಾಡವ್ರ. ಹಾಂ, ಗದ್ದೆ. ಯಾರ್ಯಾರು ನಮ್ಮೂರು ಕಡೆ ಬರೋಲ್ಲ, ಇಲ್ಲೇ ಲಾಲ್ಬಾಗಲ್ಲಿ ಗದ್ದೆ ಕಟ್ಟೆ ನಟ್ಟವ್ರೆ. ಬಂದು ಭತ್ತ ತಗೊಂಡು ಹೋಗ್ಬೋದು ಎಲ್ಲರೂ. ಇನ್ನೊಂದು 15 ದಿನ ಬಿಟ್ಟು. ಇದು ಸಸಿ ಇನ್ನೂ ಇದಾಗ್ತಾ ಇದೆ, ಚಿಗುರ್ತಾ ಇದೆ. ಅದು ಆಗಲೇ ಗದ್ದೆ ಆಗಿದೆ. ಇದು ಕಬ್ಬು. ಓಕೆನಾ? ಸೊ ಓಕೆ ಗೈಸ್, ಇಲ್ಲಿಗೆ ಮುಗೀತಿದ್ದು. ಸೊ ಲಾಲ್ಬಾಗಿಗೆ ಬಂದು ಎಲ್ಲ ಒಂದು ಸಲ ವಿಸಿಟ್ ಮಾಡಿ. ಗದ್ದೆ ನಡೋದು ಎಲ್ಲ ಇದ್ದರೆ ನೋಡಿ. ನಮ್ಮ ಮೇಡಮ್ ಅವರು ಅಲ್ಲಿ ನಿಂತವ್ರೆ, ಟೀ ಕಾಫಿ ಕೊಡ್ತವ್ರೆ.